ಎಂಬಿ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಹಾಗೂ ಇಬ್ಬರು ಶಿಕ್ಷಕಿಯರಿಗೆ ಎಂಬಿ ದೇವಕಿ ಬಾಲಕೃಷ್ಣ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಿತು. ಸುಳ್ಯದ ಎಂಬಿ ಫೌಂಡೇಶನ್ ವತಿಯಿಂದ ಜೂನಿಯರ್ ಕಾಲೇಜು ರಸ್ತೆ ಬಳಿ ಇರುವ ಸಂದೀಪ್ ವಿಶೇಷ ಶಾಲೆಯ ಸಭಾಂಗಣದಲ್ಲಿ ನಡೆದ ವಿಶೇಷ ಚೇತನ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಉತ್ತಮ ಶಿಕ್ಷಕರಿಗೆ ನೀಡಲಾಗುವ ಎಂಬಿ ದೇವಕಿ ಬಾಲಕೃಷ್ಣ ಎಕ್ಸಲೆನ್ಸ್ ಅವಾರ್ಡ್ ಪ್ರದಾನ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಹ ಇತರ ಮಕ್ಕಳಂತೆ ಬೆಳೆಯಲು, ವಿಕಾಸ ಹೊಂದಲು ಸಹಾಯಕವಾಗಲು ಕನಿಷ್ಠ ಪರಿಸರವನ್ನು ಒದಗಿಸುವುದು ಅವಶ್ಯಕ. ಈ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣ ನೀಡುವುದು ಮಾತ್ರವಲ್ಲದೆ ಅವರ ಪ್ರತಿಭೆಗಳನ್ನು ಗುರುತಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸವನ್ನು ಸಂದೀಪ್ ವಿಶೇಷ ಶಾಲೆಯಲ್ಲಿ ಮಾಡಲಾಗುತ್ತಿದೆ ಎಂದರು. ತಂದೆ ತಾಯಂದಿನೂ ನಾನು ಇವತ್ತು ಅಭಿನಂದಿಸಲಿಕ್ಕೆ ನಾನು ವಿಶೇಷ ಗೌರವಿಸಲಿಕ್ಕೆ ಇಚ್ಛಿಸ್ತೇನೆ. ಎಷ್ಟೇ ಆ ಒಂದು ಇದ್ರೂ ಕೂಡ ನಿಮ್ಮ ಮಕ್ಕಳನ್ನೊಂದು ಎಲ್ಲ ಮಕ್ಕಳಿಗೆ ಜಾಸ್ತಿ ಪ್ರೀತಿಸಿಕೊಂಡು ಅವರು ಒಂದಲ್ಲೊಂದು ರೀತಿಯಿಂದ ಎಷ್ಟು ಸಾಧ್ಯವಿದೆ ಅಷ್ಟಾದರೂ ಕೂಡ ಅವರನ್ನು ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ ಬೇಕಾಗಿ ಇಲ್ಲಿಗೆ ತಂದು ಅದನ್ನು ತಾವು ನೋಡಿಕೊಂಡು ಇಲ್ಲಿ ಕೂಡ ಶಿಕ್ಷಣ ಬಗ್ಗೆ ವಿಶೇಷ ಒತ್ತನ್ನು ಕೊಟ್ಟು ಅವರನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ಸೇರಿಸಲಿಕ್ಕೆ ತಾವು ಪಡೆಯುವಂತಹ ಶ್ರಮ ಕೂಡ ನಾನು ಇವತ್ತು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲವೂ ಈ ಮೂರು ಕೂಡ ನಿಮ್ಮ ಮ್ಯಾನೇಜ್ಮೆಂಟ್ ಇರಲಿ, ಶಿಕ್ಷಕರಿರಲಿ ಮತ್ತು ಹೆತ್ತವರಿರಲಿ, ನಿಮ್ಮ ಮೂರರ ಆ ಒಂದು ವಿಶೇಷ ದೇವರು ನಿಮಗೆ ಕೊಟ್ಟಂಥ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಮುಖಾಂತರ ನಡಿಕೊಂಡು ಇವತ್ತು ಬರುವಂಥದ್ದು. ಆದ ಕಾರಣ ಈ ಒಂದು ವರ್ಗಕ್ಕೆ ತಾವು ಬಹುಶಃ ಇವತ್ತು ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ತಾವು ಹೇಳಿದೆ. ಯಾಕೆಂತ ಹೇಳಿದರೆ ಎಂಬಿ ಸದಸ್ಯರ ಬಗ್ಗೆ ನನಗೆ ಈಗಲ್ಲ, ನನಗೆ ಬಹುಶಃ ಇಂದಿನಿಂದಲೇ ಅತ್ಯಂತ ಗೌರವ. ನನ್ನ ತಂದೆ ಜೊತೆ ಅತ್ಯಂತ ಆತ್ಮೀಯರಾಗಿದ್ದು. ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಆ ಮಕ್ಕಳಂತಂದು ಅವರನ್ನು ಪಾಲನೆ ಪೋಷಣೆ ಮಾಡಿ ಅವ್ರ ಜೀವನಕ್ಕೆ ಒಂದು ದರ್ಶನ ಕೊಡತಕ್ಕಂಥ ಕಾರ್ಯ ಇದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ನನಗೆ ಸದಾಶಿವ ಅವರು ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿದರು. ಅನಿವಾರ್ಯ ನನ್ನ ಒತ್ತಡದಲ್ಲಿ ಭಾಳ ತಡ ಆಯಿತು. ಕೊನೆಗೆ 5 ಲಕ್ಷ ಒಂದು ಸಾರಿ ಮತ್ತೊಂದು 5 ಲಕ್ಷ ಬಿಡುಗಡೆ ಮಾಡಿದ್ದೇನೆ. ಅದೇ ನಾನು ತಡ ಆಗಿದ್ರೆ ತಾಂತ್ರಿಕ ತೊಂದರೆಗಳಿದ್ರೆ ನಾನೇ ಇದು ಸರಿ ಮಾಡಿಕೊಡ್ತೇನೆ, ಬಿಡಿಸ್ಕೊಡ್ತೇನೆ. ಆದರೆ ಈಗ ನೋಡಿದಾಗ ಅನಿಸ್ತು ನಾನು ಭಾಳ ತಪ್ಪು ಮಾಡಿದೆ. ಹಿಂದೆ ಬರಬೇಕಿತ್ತು, ನನ್ನ ಪದವಿ ಇದ್ದಾಗ ಬರಬೇಕಿತ್ತು. ಇದಕ್ಕೆ ದೊಡ್ಡ ಮೊತ್ತವನ್ನೇ ನಾನು ಕೊಡಬೇಕಿತ್ತು. ಯಾಕಂದ್ರೆ ನನ್ನ ಜಿಲ್ಲೆಯಲ್ಲಿ ನಡೀತಕ್ಕಂಥ, ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂಥ ಇದೊಂದು ದೊಡ್ಡದಾಗಿರ್ತಕ್ಕಂಥ, ಯಾರೂ ಮಾಡದೇ ಇರ್ತಕ್ಕಂಥ ಶಾಲೆ. ಬಾಕಿಯೆಲ್ಲವೂ ಇವತ್ತು ಶಿಕ್ಷಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೊರತೆಗಳಿಲ್ಲ. ಶಿಕ್ಷಣ ಇವತ್ತು ವ್ಯಾಪಾರೀಕರಣ ಆಗಿದೆ, ಮೌಲ್ಯಗಳು ಮರೆತು ಹೋಗಿದೆ, ನೈತಿಕತೆ ಮರೆತು ಹೋಗಿದೆ ಅನ್ನುವ ಕಾಲಘಟ್ಟದಲ್ಲಿ ಮೌಲ್ಯ ಮತ್ತು ನೈತಿಕತೆಯನ್ನು ಉಳಿಸುವಂಥ ಕೆಲಸ ಈ ಸಂಸ್ಥೆಯಿಂದ ಆಗಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಸಭಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಿಶೇಷ ಚೇತನ ಮಕ್ಕಳನ್ನು ಹೇಗೆ ಒಂದು ಮಗುವನ್ನು ನಮಗೆ ಸಾಕಿ ಸಲಹಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೂ ಆ ತಾಯಿ ಮತ್ತು ಆ ಮನೆಯ ಕುಟುಂಬದವರಿಗೆ ಗೊತ್ತಿರ್ತದೆ. ಅಂತಹ ಮಕ್ಕಳಲ್ಲಿ 16 ಮಕ್ಕಳನ್ನು ಒಂದೇ ಕಡೆ ಸೇರಿಸಿ ಒಂದು ಶಿಕ್ಷಣ ಕೊಡೋದಂತ ಹೇಳಿದರೆ ಅದು ಸಾಮಾನ್ಯದ ಕೆಲಸ ಅಲ್ಲ, ಅಸಾಮಾನ್ಯವಾದ ಕೆಲಸ. ಇವತ್ತು ನಾವು ಈ ಒಂದು ಶಾಲೆ ಪ್ರಾರಂಭ ಆಗುವಾಗ ಅದು ನಮ್ಮ ಪಕ್ಕದ ಒಂದು ಕಟ್ಟಡದಲ್ಲಿ ಸಣ್ಣಕ್ಕಿದ್ದು ಅಲ್ಲಿ ಒಂದಷ್ಟು ಮಕ್ಕಳನ್ನು ಕರ್ಕೊಂಡು ಹೋಗೋ ನಾನು ಏನು ಕ್ಲಾಸ್ ಅಂತ ನಿಲ್ಲಿಸಿದೆ. ಅನಂತರ ಈ ಕಟ್ಟಡವನ್ನು ಅವರದೇ ಸ್ವಂತ ಜಮೀನಲ್ಲಿ ನಿರ್ಮಾಣ ಮಾಡಿಕೊಂಡು ಒಂದಷ್ಟು ಮಕ್ಕಳಿಗೆ ಈಗಾಗಲೇ ಪ್ರಶಸ್ತಿ ಕೂಡ ಬರುವಂಥ ಮಟ್ಟಕ್ಕೆ ಅವರನ್ನು ಬೆಳೆಸಿದ್ದಾರೆ ಅಂತ ಹೇಳಿದರೆ ನಾವು ಅವರನ್ನು ಶ್ಲಾಘಿಸಬೇಕು, ಅವರನ್ನು ಅಭಿನಂದಿಸಲೇಬೇಕು. ಅದಕ್ಕೆ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇನೆ. ಎಂಬಿ ಸದಾಶಿವರು ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತಾರೆ. ಆದ ಕಾರಣ ಅವರೆಲ್ಲದರಲ್ಲಿ ಗವರ್ನರ್ ಆಗಿದ್ದಾರೆ, ಲಯನ್ಸಲ್ಲೆಲ್ಲ ಜೇಸಿಯಲ್ಲಿದ್ದರು, ಅದೇ ರೀತಿ ವರ್ತಕರ ಸಂಘದ ಅಧ್ಯಕ್ಷರಲ್ಲಾಗಿ ಎಲ್ಲ ಕಡೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ನಿರಂತರ ಚಟುವಟಿಕೆಯಲ್ಲಿರುವಂಥ ವ್ಯಕ್ತಿ. ಕೊಲ್ಚಾರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಜಲಜಾಕ್ಷಿ ಹಾಗೂ ಸೇಂಟ್ ಬ್ರಿಜೆಟ್ಸ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ವಲ್ಸಾ ಅವರಿಗೆ ಎಂಬಿ ದೇವಕಿ ಬಾಲಕೃಷ್ಣ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ಪೀಕರ್ ಯುಟಿ ಖಾದರ್ ಅವರು ಇಬ್ಬರು ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ಸಾಮಾಜಿಕ ಮುಖಂಡ ಲತೀಫ್ ಹರ್ಲಡ್ಕ, ನಾಟ್ಯ ಪ್ರವೀಣೆ ಮಂಜುಶ್ರೀ ರಾಘವ, ನಿವೃತ್ತ ದೈಹಿಕ ಶಿಕ್ಷಕ ನಟರಾಜ್, ಪ್ರತಿಭಾವಂತ ವಿದ್ಯಾರ್ಥಿನಿ ಯಶ್ವಿನಿ ಪಿ ಭಟ್ ಅವರನ್ನು ಕೂಡ ಗೌರವಿಸಲಾಯಿತು. ಸಂದೀಪ್ ವಿಶೇಷ ಶಾಲೆಯ ಮಕ್ಕಳ ಹಾಡು ಹಾಗೂ ನೃತ್ಯವು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತುಂಬಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದಿರೆ, ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಮುಸ್ತಫಾ,
ನಗರ ಪಾಲಿಕೆಯ ಸದಸ್ಯೆ ಕಿಶೋರಿ ಶೇಟ್, ತಹಶೀಲ್ದಾರ್ ಮಂಜುಳಾ ಎಂ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಜಾ ದಿನೇಶ್, ಸೇಂಟ್ ಜೋಸೆಫ್ ಶಾಲೆಯ ಸಂಚಾಲಕ ಫಾದರ್ ವಿಕ್ಟರ್ ಡಿಸೋಜಾ, ಇಂದಿರಾ ದೇವಿಪ್ರಸಾದ್, ಸುಳ್ಯ ರೋಟರಿ ಕ್ಲಬ್ ಅಧ್ಯಕ್ಷೆ ಯೋಗಿತಾ ಗೋಪಿನಾಥ್ ಹಾಜರಿದ್ದರು. ಶಿಕ್ಷಕಿ ಮಮತಾ ಎಸ್ಕೆ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿ ಶೀತಲ್ ಯುಕೆ, ಎಂಬಿ ಫೌಂಡೇಶನ್ನ ಕಾರ್ಯದರ್ಶಿ ಡಾಕ್ಟರ್ ಸವಿತಾ ಲಕ್ಷ್ಮಿ, ಕೋಶಾಧಿಕಾರಿ ಪುಷ್ಪಾ ರಾಧಾಕೃಷ್ಣ, ಟ್ರಸ್ಟಿಗಳಾದ ಸೂರಯ್ಯ ಎಸ್ಆರ್, ನೇತ್ರಾವತಿ ಪಡ್ಡಂಬೈಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಂಬಿ ಫೌಂಡೇಶನ್ನ ಅಧ್ಯಕ್ಷ ಎಂಬಿ ಸದಾಶಿವ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತನಾಡುವುದಿಲ್ಲ, ಯಾಕಂದರೆ ಸ್ಪೀಕರ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಆಗಲೇ ಶಾಸಕರು ಹೇಳಿದಾಗೆ ಪರ್ಮಿಷನ್ ತಗೋಬೇಕು. ಆದರೆ ನಮ್ಮ ಸ್ಪೀಕರ್ ಬರೀ ಸ್ಪೀಕರ್ ಅಲ್ಲ, ಅವರನ್ನು ನಾನು ಅನೇಕರನ್ನು ರಾಜಕೀಯದಲ್ಲಿ ಉನ್ನತ ನಾಯಕರನ್ನು ನೋಡಿದ್ದೇನೆ, ಅವರ ಕಾರ್ಯಶೈಲಿಗಳನ್ನು ನೋಡಿದ್ದೇನೆ, ಅನೇಕ ಮುಖ್ಯಮಂತ್ರಿಗಳ ಜೊತೆ ಓಡಾಡಿದ್ದೇನೆ, ಅವರ ಸಭೆಗಳಲ್ಲಿ ಜೊತೆಯಲ್ಲಿ ಕೂತು ವೇದಿಕೆ ಹಂಚಿಕೊಂಡಿದ್ದೇನೆ. ಈಗಿನ ಮುಖ್ಯಮಂತ್ರಿಗಳು ಕಂಡಲ್ಲಿ ನನ್ನನ್ನು ಏನೋ ಸದಾಶಿವ ಅಂತ ಕರೆಯುವ ಪ್ರೀತಿ ಈಗಲೂ ತೋರಿಸ್ತಾರೆ ಅನ್ನೋದು ನನಗೂ ಮತ್ತು ಅನೇಕ ನಾಯಕರಿಗಿರುವ ಬಾಂಧವ್ಯ. ಆದರೆ ಯುಟಿ ಖಾದರ್ ಅವರದು ವಿಶಿಷ್ಟ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವವನ್ನು ಯಾರಿಗೂ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪಾದರ್ಶದ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಒಂದು ಶಾಸನ ಸಭೆಯನ್ನು ನಿರ್ವಹಿಸುವುದು ಸುಲಭದ ಮಾತಲ್ಲ. ನಾನು JCಯಲ್ಲಿ ರಾಷ್ಟ್ರೀಯ ತರಬೇತುದಾರರಾಗಿ ಚೇರ್ಮನ್ಶಿಪ್ ಆ್ಯಂಡ್ ಪಾರ್ಲಿಮೆಂಟರಿ ಪ್ರೊಸೀಜರ್ ಬಗ್ಗೆ ಥಿಯರಿಯನ್ನು ನಾನು ಬೋಧಿಸುವನು, ತರಬೇತಿಯನ್ನು ಕೊಡುವನು. ಟ್ರಸ್ಟಿ ಶರೀಫ್ ಜಟ್ಟಿಪಳ್ಳ ಸ್ವಾಗತಿಸಿ, ಶಿಕ್ಷಣ ಸಂಯೋಜಕಿ ಮಮತಾ ಕೆ ಹಾಗೂ ಶಿಕ್ಷಕಿ ಮಮತಾ ಎಸ್ಕೆ ಕಾರ್ಯಕ್ರಮ ನಿರೂಪಿಸಿದರು. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ.